ಚಿಹ್ನೆ ಇರುವ ಬಟ್ಟೆ ಧರಿಸಿರುವ ಅಭಿಮಾನಿಗಳ ತಂಡ ಗಣೇಶ ಕುಳಿತಿರುವ ಅಲಂಕೃತ ವಾಹನದ ಮುಂಭಾಗದಲ್ಲೂ ಕೂಡ ಸಿಟಿ ರವಿಯವರ ಭಾವಚಿತ್ರ, ವಿಘ್ನೇಶ್ವರನ ಜೊತೆಗೆ ಸಿಟಿ ರವಿಯವರಿಗೂ ಜೈಕಾರ, ಸಂಭ್ರಮ ಸಡಗರದಿಂದ ಓಡಾಡುತ್ತಿರುವ ಅಭಿಮಾನಿಗಳ ತಂಡ ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಶ್ರೀ ಆದಿಶಕ್ತಿ ಮಾರಿಯಮ್ಮ, ಶ್ರೀ ಗಣಪತಿ ಸೇವಾ ಸಮಿತಿ ಹಾಗೂ ನಾರಾಯಣಪುರ ರಾಕರ್ಸ್ ಟೀಮ್ ಸಿಟಿಆರ್ ವತಿಯಿಂದ ಗಣೇಶ ಚತುರ್ಥಿಯಂದು ಪ್ರತಿಷ್ಠಾಪಿಸಿದ್ದ ವಿಘ್ನೇಶ್ವರನ ವಿಸರ್ಜನಾ ಪ್ರಯುಕ್ತ ಬಸವನಹಳ್ಳಿ ಮುಖ್ಯ ರಸ್ತೆ ನಾರಾಯಣಪುರದಲ್ಲಿ ಕಂಡುಬಂದ ದೃಶ್ಯ. ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿಯವರು ಶ್ರೀಯವರ ಸನ್ನಿಧಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಬ್ಯಾಂಡ್ ವಾದ್ಯಕ್ಕೆ ನೃತ್ಯ ಮಾಡುವುದರ ಮೂಲಕ ಸಂಭ್ರಮಿಸಿದರು. ವಿಸರ್ಜನಾ ಅಂಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಯುವಕ ಯುವತಿಯರು ಬ್ಯಾಂಡ್ ವಾದ್ಯಕ್ಕೆ ನೃತ್ಯ ಮಾಡುವುದರ ಮೂಲಕ ಸಂಭ್ರಮಿಸಿದರು. ಗಣಪತಿ ಸೇವಾ ಸಮಿತಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ನೆರವೇರಿಸಿ ಅನ್ನದಾಸೋಹವನ್ನು ಏರ್ಪಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಎಳೆಯ ಮಕ್ಕಳ ಪ್ರತಿಭೆಯನ್ನು ಹೊರತರೋದಕ್ಕೆ ವೇದಿಕೆಯನ್ನು ಕಲ್ಪಿಸಿ ಇವತ್ತು ವಿಜೃಂಭಣೆಯಿಂದ ಆದಿದೈವ ಶ್ರೀ ಗಣಪನ ವಿಸರ್ಜನಾ ಮಹೋತ್ಸವ ನೆರವೇರಿಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದೇನು ಅಂದರೆ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ, ಧಾರ್ಮಿಕ ಹಿನ್ನೆಲೆಯೂ ಇದೆ, ರಾಷ್ಟ್ರೀಯ ಹಿನ್ನೆಲೆಯೂ ಇದೆ, ಸಾಮಾಜಿಕ ಹಿನ್ನೆಲೆಯೂ ಇದೆ. 132 ವರ್ಷದ ಹಿಂದೆ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಆಯಿತು. ಪ್ರಾರಂಭದ ಉದ್ದೇಶ ಏನು ಅಂದರೆ, ಜನರಲ್ಲಿ ದೈವಭಕ್ತಿ ಇದೆ, ಅದನ್ನು ದೇಶಭಕ್ತಿಯ ಜೊತೆಗೆ ಜೋಡಿಸಬೇಕು ಅಂತ ಪ್ರಾರಂಭಿಸಿದ್ದು. ದೈವಭಕ್ತಿ ಮತ್ತು ದೇಶಭಕ್ತಿ ಒಟ್ಟಾದರೆ ರಾಷ್ಟ್ರ ಬಲವಾಗುತ್ತೆ. ಸಾಮಾಜಿಕ ಹಿನ್ನೆಲೆ ಏನು ಅಂದರೆ, ಜಾತೀಯತೆ ಅಸ್ಪೃಶ್ಯತೆ ದೂರ ಆಗಬೇಕು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವಂಥ ಬಂಧುತ್ವದ ಭಾವ ಬೆಳಿಬೇಕು ಅನ್ನೋದು ಸಾಮಾಜಿಕ ಹಿನ್ನೆಲೆ. ಕೋಟೆ ಕೆರೆಗೆ ವಿಘ್ನೇಶ್ವರನನ್ನ ವಿಸರ್ಜಿಸಲಾಯಿತು. ಒಟ್ಟಾರೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು.